600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಮುನಿಗಳಿಲ್ಲ. ಆವಾಗ ಒಂದು ವೇಳೆ ಪ್ರತಿಷ್ಠಾ ಪಂಚಕಲ್ಯಾಣಗಳು ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಾಗ ಪ್ರತಿಷ್ಠಾಚಾರ್ಯರು ಬಹಳ ಪ್ರತಿಷ್ಠಾಚಾರ ಗುಣಗಳನ್ನು ಹೇಳಿದ್ದಾರೆ, ಹೇಗಿರಬೇಕು ಅನ್ನೋದನ್ನು, ಲಕ್ಷಣಗಳನ್ನು ಹೇಳಿದ್ದಾರೆ. ಪ್ರತಿಷ್ಠಾಚಾರ್ಯರು ಹೇಗಿರಬೇಕು, ಅವರು ದ್ರವ್ಯಗಳಾರದು, ಸರಿಯಾಗಿರಬೇಕು, ಶ್ರಾವಕರ ಮೂಲ ಗುಣಗಳನ್ನು ಪಾಲನೆಯಾಗಿರಬೇಕು, ಸಪ್ತ ವ್ಯಸನಿ ಇರಬಾರ್ದು, ತ್ಯಾಗ ಮಾಡಿರಬೇಕು, ನೀರನ್ನು ಸೋಸಿ ಕುಡಿಯೋರಾಗಿರಬೇಕು, ನಿರ್ಮಲ ದ್ರವ್ಯಗಳನ್ನು ತ್ಯಾಗ ಮಾಡಿದವರಾಗಿರಬೇಕು. ಇಂಥವ್ರು ಆಚಾರ್ಯ ಉಪಾಧ್ಯಾಯ ಸಾಧುಗಳು ಯಾರು ಇಲ್ಲದಿದ್ದರೆ ಸ್ವತಃ ತಮ್ಮ ಪರದೆಯ ಹಿಂಭಾಗದಲ್ಲಿ ಪರದೆಯನ್ನು ಹಾಕ್ಕೊಂಡು ಪರದೆ ಹಿಂಭಾಗದಲ್ಲಿ ಬಟ್ಟೆಯನ್ನೆಲ್ಲ ಬಿಚ್ಚಿ ದಿಗಂಬರಾಗಿ ಅಲ್ಲಿ ಮಂತ್ರಾಕ್ಷರವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಮಂತ್ರಾಕ್ಷರಗಳನ್ನು ಬರೆದು ಆಮೇಲೆ ಮತ್ತು ಕ್ಷಮೆಯನ್ನು ಕೇಳಿಕೊಂಡು ಮತ್ತು ಬಟ್ಟೆ ಹಾಕ್ಕೊಂಡು ಆಚಾರ್ಯರು ಎಲ್ಲಿರ್ತಾರೆ ಅವ್ರ ಕಡೆ ಹೋಗಿ ಪ್ರಾಯಶ್ಚಿತ್ತ ತಗೊಳ್ಳೋಕೆ ಹೇಳಿದ್ದಾರೆ. ಇದಕ್ಕೆ ಈ ಕ್ರಮ ಇದೆ. ಇನ್ನು ಮುನಿಗಳ ಅಥವಾ ಆಚಾರ್ಯ ಸಾನ್ನಿಧ್ಯದಲ್ಲಿ ಪಂಚಕಲ್ಯಾಣಗಳು ಆಗ್ತಾ ಇದ್ದರೆ ಮೊದಲು ವಿಧಿನಾಯಕ ಮೂಲನಾಯಕ ಮೂರ್ತಿಗಳಿರ್ತದೆ. ವಿಧಿನಾಯಕ ಅಂಥೇಳಿ ಆ ಮೂರ್ತಿಗೆ ಪಂಚಕಲ್ಯಾಣದ ಎಲ್ಲ ವಿಧಿಯು ಅದಕ್ಕೆ ಆಗ್ತದೆ. ಆದಿನಾಥ್ ಭಗವಂತರ ಪ್ರತಿಮಾ ಇರ್ತದೆ. ಎಲ್ಲ ಪಂಚಕಲ್ಯಾಣದಲ್ಲೂ ಸಹ ಆದಿನಾಥ ಭಗವಂತರ ಪ್ರತಿಮೆಗೆ ಪಂಚಕಲ್ಯಾಣಗಳನ್ನು ಮಾಡಿ ಮೊದಲು ಆದಿನಾಥರದೇ ಪಂಚಕಲ್ಯಾಣ ಆಗ್ತದೆ. ಶಾಸ್ತ್ರದಲ್ಲಿ ಅದೇ ಉಲ್ಲೇಖ ಇರುವಂಥದ್ದು. ಆಮೇಲೆ ಉಳಿದ ತೀರ್ಥಂಕರಗಳನ್ನು ಹೆಸರನ್ನು ತೆಗೆದುಕೊಳ್ತಾರೆ. ಪೂರ್ಣವಾದಂಥ ಸಂಸ್ಕಾರ ವಿಧಿನಾಯಕನಿಗೆ ಆಗ್ತದೆ. ಅಂದರೆ ಯಾವ ತೀರ್ಥಂಕರನ ಆಹಾರಕ್ಕೂ ತೊಗೊಂಡು ಬರ್ತಾರೆ ನೋಡ್ರಿ, ಆಹಾರ ಕ್ರಿಯೆಯಲ್ಲೂ ತೊಗೊಂಡು ಬರ್ತಾರ, ಮತ್ತು ದೀಕ್ಷಾ ಕಲ್ಯಾಣದಲ್ಲಿ, ಜನ್ಮ ಕಲ್ಯಾಣದಲ್ಲಿ, ಜನ್ಮಾಭಿಷೇಕದಲ್ಲಿ, ದೀಕ್ಷಾ ಕಲ್ಯಾಣದಲ್ಲಿ, ಎಲ್ಲ ಕಲ್ಯಾಣಗಳಲ್ಲೂ ಸಹ ಅದನ್ನು ಅವಶ್ಯವಾಗಿ ಮೊದಲು ಅದಕ್ಕೆ ಕ್ರಿಯೆಯನ್ನು ಮಾಡ್ತಾರೆ. ಆಮೇಲೆ ಉಳುಕಿ ಇರುವಂಥ ಬೇರೆ ಮೂರ್ತಿಗಳಿಗೆ ಮಾಡ್ತಾರೆ. ಅದಕ್ಕೆ ಆಚಾರ್ಯರೇ ಮುನಿಗಳೇ ಮಾಡಬೇಕು, ಬೇರೆಯವರು ಮಾಡೋಕ್ಕೆ ಬರೋಂಗಿಲ್ಲ. ದಿಗಂಬರ ಮುನಿಗಳೇ ಅವ್ರ ಕೈಯಿಂದಲೇ ಮಾಡಿಸಬೇಕು. ಅಥವಾ ಇದು ಮಾಡೋದು ಪ್ರತಿಷ್ಠಾಚಾರ ಮಾಡೋದಿದ್ರು ಬಟ್ಟೆಯನ್ನು ಬಿಚ್ಚಿ ಅವರು ದಿಗಂಬರಾಗೆದ್ದುಕೊಂಡು ಪರದೆ ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಆ ಮೂರ್ತಿಗೆ ಸಂಸ್ಕಾರವನ್ನು ಕೊಟ್ಟ ಮೇಲೆ ಉಳಿದು ಪ್ರತಿಮಾಧಾರಿಗಳಿದ್ದಾರೆ, ವೃತ್ತಿಗಳಿದ್ದಾರೆ ಅಥವಾ ಚುಲ್ಲಕರಿದ್ದಾರೆ. ಅಂದರೆ ಗುರುಗಳ ಆಜ್ಞೆ ಇದ್ದರೆ ಮಾತ್ರ, ಗುರುಗಳು ಹೇಳಿದರು ಮಾಡೋದಕ್ಕೆ, ಆಮೇಲೆ ಮತ್ತೆ ಪ್ರಾಯಶ್ಚಿತ್ತವನ್ನು ಕೊಡ್ತಾರೆ. ಅದಕ್ಕೆ ಇರುವಾಗ ಶುದ್ಧತೆಯನ್ನು ಹೇಳ್ತಾರೆ. ಅವರ ಆಜ್ಞೆ ಪ್ರಕಾರವಾಗಿ ಅವರ ಸಾನ್ನಿಧ್ಯದಲ್ಲಿ ಮತ್ತು ಅವರ ಅನುಪಸ್ಥಿತಿಯಲ್ಲ, ಅವರ ಸನ್ನಿಧಿ ಇದ್ದಾಗ, ಆವಾಗ ಬಹಳಷ್ಟು ಪ್ರತಿಮೆಗಳಿದ್ದಾಗ ಅವರು ಹೇಳಿದರೆ ಅನುಮತಿ ಇದ್ದರೆ ಮಾಡಬಹುದು. ಅವರ ಅನುಮತಿ ಇಲ್ಲದೆ ಪರಮೇಶ್ವರನಲ್ಲೇ ಮಾಡೋಂಗಿಲ್ಲ. ಈಗ ನಮ್ಮ ಪಂಚಕಲ್ಯಾಣಗಳೆಲ್ಲ ನಮ್ಮ ಸಾನ್ನಿಧ್ಯಗೆಲ್ಲ ಆಗಿದ್ದಾವೆ. ಕೆಲವು ಪಂಚಕಲ್ಯಾಣಗಳು ಪ್ರತಿಷ್ಠಾಚಾರ್ಯರು ಯಾರೂ ಸಹ ಕೆಲವೊಂದು ವಿಧಿಗಳನ್ನು ಮಹಾರಾಜರನ್ನು ಕೇಳಿದೇ ಏನೂ ಮಾಡೋಂಗಿಲ್ಲ. ಅವರು ನಾವು ಅನುಮತಿ ಕೊಟ್ಟ ಮೇಲೆ ಮೊದಲು ಮಾಡಿ ಆಮೇಲೆ ಬಹಳಷ್ಟು ಕ್ರಿಯೆಗಳಿದ್ದರೆ ಅವ್ರಿಗೆ ಮಾಡೋದಕ್ಕೆ, ಅದು ವೃತ್ತಿಯಾಗಿದ್ದರೆ ಹೇಳಿದರೆ ಅದನ್ನು 2-3 ಸಲ ಕೇಳಿ ಅವರು ವಿನಯದಿಂದ ಮಾಡ್ತಾರೆ. ಆದಮೇಲೆ ಮತ್ತೆ ಪುನಃ ಪ್ರಾಯಶ್ಚಿತ್ತ ತೊಗೊತಾರೆ ಮತ್ತು ಕ್ಷಮಾ ತೊಗೊತಾರೆ. ಭಾಳಷ್ಟು ಕ್ರಿಯೆಗಳು ಬಹಳ ಇದ್ದರೆ ಒಂದೊಂದು ಪಂಚಕಲ್ಯಾಣದಲ್ಲಿ 100-150 ಮೂರ್ತಿಗಳಿಗೆ ಸಂಸ್ಕಾರ ಕೊಡೋದಿರ್ತದೆ. ಮೂರ್ತಿಗಳಿಗೆ ಬಹಳ ಇರ್ತದೆ. ಆಮೇಲೆ ಲಾಸ್ಟಿಗೆ ಮತ್ತೆ ಪುನಃ ಸೂರ್ಯ ಮಂತ್ರದ ಉಪದೇಶ ಅವ್ರು ಯಾರೂ ಕೊಡೋಂಗಿಲ್ಲ. ಎಲ್ಲ ಮೂರ್ತಿಗಳಿಗೆ ಮುನಿ ಮಹಾರಾಜರೇ ಸೂರ್ಯದ ಮಂತ್ರದ ಉಪದೇಶವನ್ನು ಭಗವಂತರ ಕಿವಿಯಲ್ಲಿ ಉಚ್ಚಾರಣೆಯನ್ನು ಮಾಡುವಂಥದ್ದು ಮತ್ತು ಹೇಳುವಂಥದ್ದನ್ನು, ಇದನ್ನು ಮುನಿಗಳಿಂದಲೇ ಆಗ್ತದೆ ಕ್ರಿಯೆ. ಬೇರೆ ಉಳುಕಿ ಬೀಜಾಕ್ಷರಗಳು ಬರೆದರೂ ಸಹ ಅವರು ಈ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಇದೆ. ಮತ್ತು ಆಚಾರ್ಯರು ಅದರ ಪಂಚಕಲ್ಯಾಣದಲ್ಲಿ ಮುನಿಗಳೇ ಇರಬೇಕು. ಮುನಿಗಳ ಕೈಯಲ್ಲಿ ಸೂರ್ಯಮಂತ್ರಗಳನ್ನು ಬೀಜಾಕ್ಷರ ಬರೆಯುವಂಥದ್ದು ಇದು ಉತ್ಕೃಷ್ಟವಾದಂಥದ್ದಿದೆ.
ಅನುಪಸ್ಥಿತಿಯಾದಲ್ಲಿ ಎಲ್ಲಿ ಪ್ರತಿಷ್ಠಾಚಾರ್ಯರು ಒಮ್ಮೆ ಮಾಡಿದರೂ ಸಹ ಪ್ರಾಯಶ್ಚಿತ್ತ ತಗೊಳ್ಬೇಕು ಆಮೇಲೆ ಹೋಗಿ. ನಮಸ್ತೆ ಮಹಾರಾಜಿ. ನಮಸ್ತೆ ಮಹಾರಾಜಿ. ನಮಸ್ತೆ. ಧ್ಯಾನದ ಬಗ್ಗೆ ಕೇಳಕ್ಕೆ. ಧ್ಯಾನದ ಬಗ್ಗೆ. ಧ್ಯಾನ ಯಾರಿಗೆ ಧ್ಯಾನ? ಶ್ರಾವಕರಿಗೆ ಧ್ಯಾನ ಮಾಡ್ಬೋದು. ಆಚಾರ್ಯ ಭಗವಂತರು ಹೇಳ್ತಾರೆ ಕೊಡ್ರಿ. ಧ್ಯಾನವನ್ನು ಶ್ರಾವಕ ಅವಸ್ಥೆಯಲ್ಲಿ ಯಾವ ಜ್ಞಾನಾವರಣ ಗ್ರಂಥದಲ್ಲಿ ಆಚಾರ್ಯ ಸುಭಚಂದ್ರ ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ ಅಂದರೆ, ಆಚಾರ್ಯರು ಶ್ರಾವಕರಿಗೆ ಧ್ಯಾನ ಹೇಗಾಗ್ತದೆ ಅಂದರೆ, ಬಂಜೆಗೆ ಮಕ್ಕಳಾದರೂ ಆಗಬಹುದು, ಆಕಾಶದಲ್ಲಿ ಕಮಲ ಅರಳಿದರೂ ಅರಳಬಹುದು, ಕತ್ತಿಗೆ ಕೋಡು ಬಂದರೂ ಬರಬಹುದು. ಆದರೆ ಪರಿಗ್ರಹದೊಂದಿಗೆ ಶ್ರಾವಕಾವಸ್ಥೆಯಲ್ಲಿ ಏನಾಗೋಲ್ಲ, ಧ್ಯಾನವಾಗೋಲ್ಲ ಎಂದು ಹೇಳಿದ್ದಾರೆ. ಯಾರು ಹೇಳ್ರಿ? ಧ್ಯಾನಾವರಣ ಗ್ರಂಥದಲ್ಲಿ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಧ್ಯಾನ ಪರಿಗ್ರಹದ ಭಾರವನ್ನು ಇಳಿಸಿದಾಗ ಮಾತ್ರ ಧ್ಯಾನವಾಗ್ತದೆ. ನೀವು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಿಮ್ಮದು ಅರ್ಥ ರೌದ್ರದ ಕಡೆಗೆ ಹೋಗ್ತದೆ. ಈ ಕಡೆಗೆ ಏಕಾಗ್ರತೆ ಕಡೆಗೆ ಬರೋಲ್ಲ, ಧರ್ಮ ಶುಕ್ಲ ಧ್ಯಾನದ ಕಡೆಗೆ ಹೋಗೋಲ್ಲ. ಧರ್ಮ ಧ್ಯಾನವನ್ನು ಮಾಡಬಹುದು. ಇನ್ನು ಅಪಾಯ ವಿಚಯ ಧರ್ಮಧ್ಯಾನ್, ವಿಪಾಕ್ ವಿಚಯ ಧರ್ಮಧ್ಯಾನ್, ಸಂಸ್ಥಾನ ವಿಚಯಂತೂ ಇನ್ನು ಉತ್ಕೃಷ್ಟವಾದಂಥದ್ದಿದೆ. ಇನ್ನು ಅಪಾಯ ವಿಚಯ ಧರ್ಮಧ್ಯಾನ ಮಾಡ್ಬೋದು. ಧ್ಯಾನ ಇದೆ, ಇದು ಧ್ಯಾನ ಇದೆ. ವಿಪಾಕ್ ವಿಚಯ ಧರ್ಮಜ್ಞಾನ ಈಗ ನಿಮ್ಮೆಲ್ಲರಿಗೂ ಹೇಳಿದ್ವಿ ನಾವು. ಎಲ್ಲ ಶ್ರಾವಕರಿಗೂ ಸಹ ಅಪಾಯದಿಂದ ಇವರನ್ನು ಹೇಗೆ ಧರ್ಮದ ಕಡೆಗೆ ಬರಲಿಕ್ಕೆ ಸಾಧ್ಯ, ಇವರ ಕಲ್ಯಾಣ ಹೇಗೆ ಆಗಬಹುದು ಎನ್ನುವಂಥ ನೀವು ಆ ಕಡೆಗೆ ಲಕ್ಷ್ಯ ಕೊಟ್ಟರೆ ಇದು ಧ್ಯಾನ ಇದೆ. ಏನಿದೆ ಹೇಳ್ರಿ? ಧ್ಯಾನ, ಧರ್ಮಧ್ಯಾನ ಇದೆ. ಇದು ಅರ್ಥಜ್ಞಾನ ಅಲ್ಲ, ಇದು ಸ್ವಾರ್ಥದಿಂದ ಮಾಡುವಂಥದ್ದು ಅರ್ಥಜ್ಞಾನ. ರೌದ್ರ ಧ್ಯಾನ ಇದೆ, ಇದು ನಿಸ್ವಾರ್ಥದಿಂದ ಮಾಡ್ತಾ ಇದ್ದೀರಿ. ಅವರು ಸಹ ಧರ್ಮಾತ್ಮರಾಗಲಿ, ವ್ಯಸನ ಮುಕ್ತರಾಗಲಿ, ಜೈನ ಕುಲದಲ್ಲಿ ಜನ್ಮ ಪಡೆದಂಥವರು ಜೈನ ಧರ್ಮದ ಕುಲಾಚಾರಗಳನ್ನು ಪಾಲನೆ ಮಾಡಲಿ, ಅಶುದ್ಧ ಪದಾರ್ಥಗಳನ್ನು ತ್ಯಾಗ ಮಾಡಲಿ. ಅವರಲ್ಲದೆ ಇನ್ನು ಬೇರೆಯವರು ಸಹ, ಕೇವಲ ಜೈನರಷ್ಟೇ ಅಲ್ಲ, ಬೇರೆ ಅನ್ಯರು ಸಹ ಧರ್ಮಾತ್ಮರಾಗಲಿ, ಧರ್ಮ ಮರ್ಮವನ್ನು ತಿಳಿದುಕೊಂಡು ಅವರು ಕಲ್ಯಾಣ ಮಾಡಿಕೊಳ್ಳಿ ಅನ್ನುವಂಥ ಭಾವದಿಂದ ನೀವು ಚಿಂತನೆ ಮಾಡ್ತಾ ಇರೋ ಧರ್ಮ ಧ್ಯಾನ ಇದೆ, ಧ್ಯಾನನೇ ಇದೆ. ಅದಿಲ್ಲದೆ ಮೇಲಿನ ಉತ್ಕೃಷ್ಟವಾದ ಮುನಿಗಳಿಗಾಗುವಂಥ ಧ್ಯಾನ ಏನಿದೆಯಲ್ಲ, ಇದು ಈ ಧ್ಯಾನ ಆಗೋಲ್ಲ. ವಸ್ತ್ರಧಾರಿಗಳಿಗೆ ಧ್ಯಾನ ಆಗೋಲ್ಲ. ಧ್ಯಾನ ಪೂರ್ಣವಾಗಿ 6-7 ಗುಣಸ್ಥಾನದಲ್ಲೇ ಆಗ್ತದೆ. ಅದರಲ್ಲೂ ಸಹ ಈ ಪಂಚಮ ಕಾಲದಲ್ಲಂತೂ ಉತ್ಕೃಷ್ಟವಾದ ಧ್ಯಾನ ಆಗೋಲ್ಲ. ಉತ್ಕೃಷ್ಟ ಧ್ಯಾನದ ಅಭಾವ ಅಂದರೆ ಸಹನದ ಅಭಾವ, ಅಷ್ಟು ವಿಶುದ್ಧಿನೂ ಆಗೋಲ್ಲ. ಪ್ರತಿ ಸಮಯದಲ್ಲೂ ಸಹ ಶ್ರಾವಕರ ಮನೆಯಲ್ಲಿ ಹೋಗಿ ಆಹಾರ ಮಾಡಿ ಬಂದಾಗ ಅಥವಾ ಕೆಲವೊಂದು ಪರಿಸರದಲ್ಲಿದ್ದಾಗ ಆ ವಾತಾವರಣದಲ್ಲಿ ಇರುವಂಥ ಪರಮಾಣುವಿನಿಂದ ಮುನಿಗಳ ಮೇಲೂ ಪ್ರಭಾವ ಬೀರ್ತದೆ. ಎಲ್ಲವರ ಮನೆಯಲ್ಲಿ ಹೋಗಿ ಆಹಾರ ಮಾಡಿ ಬಂದಾಗ ಎಲ್ಲವರ ಕೈಯಲ್ಲಿ ಆಹಾರ ತಗೊಂಡಾಗಲೂ ಸಮಾನ ವಿಶುದ್ಧಿ ಆಗೋಲ್ಲ. ವಿಶುದ್ಧಿಯಲ್ಲಿ ಫರಕ್ ಆಗ್ತದೆ, ಬಹಳ ಬದಲಾವಣೆಗಳಾಗ್ತದೆ. ದಾತ್ರ, ಪಾತ್ರ, ದ್ರವ್ಯ ಇದು ಎಲ್ಲರ ವಿಶೇಷತೆಯಿಂದ, ಅಂದರೆ ದಾತ ಎಂಥವರಿದ್ದಾರೆ ಮತ್ತು ದ್ರವ್ಯ ಅಂಥ ದ್ರವ್ಯಗಳಿದ್ದಾವೆ, ಇಂಥ ಕ್ಷೇತ್ರ ಇದೆ, ಇವೆಲ್ಲ ಪರಿಣಾಮಗಳು ಬೀರ್ತದೆ. ಹಾಗಾಗಿ
ಉದಾಹರಣೆಗೆ ಯಾವ ರೀತಿ ಅಂತ ಹೇಳಿದರೆ, ಮುನಿ ಮಹಾರಾಜರು ಆಹಾರಕ್ಕೆ ಹೋಗ್ತಾರೆ. ಹೋದಾಗಲ್ಲಿ ಕಮಂಡಲಲ್ಲಿ ರತ್ನ ಹಾಕೊಂಡು ಬರ್ತಾರೆ. ಅವರು ಕಳ್ಳತನ ಮಾಡಿದ್ರಿಂದ ದ್ರವ್ಯವನ್ನು ತಂದಿದ್ರು, ಅದರಲ್ಲಿ ಧಾನ್ಯ ಎಲ್ಲ ತೊಗೊಂಡು ಬಂದಿದ್ರು. ಅದರಿಂದ ಅವರ ಮನೆಯ ಜೀವನ ಪೂರ ಕಳ್ಳತನದಿಂದ ನಡೀತಾ ಇತ್ತು. ಅವರ ಪತ್ನಿ ಮನಿಗಳಿಗೆ ಪಡದಾನ ಮಾಡಿ ಆಹಾರ ಕೊಡ್ತಾಳೆ. ಮನಿಗಳ ಆಹಾರ ಮಾಡ್ಕೊಂಡು ಹೋಗುವಾಗ ಅವ್ರ ಮನೆಯಲ್ಲಿ ರತ್ನಗಳಿರ್ತದೆ, ಒಂದು ರತ್ನ ತೆಗೆದು ಕಮಂಡಲ ಹಾಕೊಂಡು ಹೋಗ್ತಾರೆ. ಸಮಯಕ್ಕೆ ಆದಮೇಲೆ ಅವರು ಲಘು ಸಂಖ್ಯೆ ಹೋಗಿ ಕಮಂಡಲ ನೋಡ್ತಾರೆ. ಕಮಂಡಲೊಳಗೆ ರತ್ನ ಇದೆ. ಅಂದರೆ ಅವರಿಗೆ ಹಾಕೊಂಡು ಬಂದರೆ ಇದು ಎಲ್ಲಿದ್ದು ತಂದೆ ನಾನು, ಕಮಂಡಲ ಎಲ್ಲಿದ್ದು ಬಂತು, ರತ್ನ ಎಲ್ಲಿದ್ದು ಬಂತು? ಆವಾಗ ಅವರು ವಿಚಾರ ಮಾಡ್ತಾರೆ, ಇವತ್ತು ಆಹಾರಕ್ಕೆ ಹೋದ ಮನೆಯಲ್ಲಿ ನಾನು ಒಂದು ರತ್ನವನ್ನು ಎತ್ಕೊಂಡು ಬಂದೆ, ಕಳ್ಳತನ ಮಾಡ್ಕೊಂಡು ಬಂದೆ ನಾನು. ಮುನಿಗಳಿಗೆ ಮಹಾವ್ರತ ಇರ್ತದೆ, ಆದರೂ ಸಹ ಶ್ರಾವಕರ ಆಹಾರ ಪಚನವಾಗೋ ತನಕನೂ ಸಹ ಅದರ ಪ್ರಭಾವ ಬೀರ್ತದೆ. ಧ್ಯಾನದಲ್ಲಿ ಕೂತ್ಕೊಂಡಾಗ ಕೆಲವರು ನೋಡ್ರಿ, ಅದಕ್ಕೆ ಮುನಿಗಳಿಗೆ ಆಹಾರವನ್ನು ನಿರ್ದೋಷವಾದ ಆಹಾರ ಸ್ವೀಕಾರ ಮಾಡಿದಾಗ ವಿಶುದ್ಧಿ ಜಾಸ್ತಿ ಆಗ್ತದೆ. ಅವರು ಕೇವಲ ಗಂಜಿನೇ ಕೊಡಲಿ, ಕಿಚಡಿನೇ ಕೊಡಲಿ, ಅವ್ರು ಬೇಕಾದ್ರೆ ಮನೆಯಲ್ಲಿ 4 ರೊಟ್ಟಿನೇ ಕೊಡಲಿ ಅವರು, ಆದರೆ ಅದು ನಿರ್ದೋಷವಾಗಿದ್ದರೆ ಅದನ್ನು ಬಹಳ ವಿಶುದ್ಧಿ ಆಗ್ತದೆ. ಆದರೆ ದೋಷಯುಕ್ತವಾದಂಥ ಆಹಾರಗಳನ್ನು ಕೊಟ್ಟರೆ ಎಷ್ಟೇ ಐಟಮ್ ವೆರೈಟಿ ಮಾಡಿಕೊಡ್ಲಿ, ಅವರು ಎಲ್ಲ ಕ್ವಾಲಿಟಿದಿರಲಿ, ಆದರೂ ಸಹ ವಿಶುದ್ಧಿ ಆಗಂಗಿಲ್ಲ. ಆಹಾರ ಎಲ್ಲಿ ತನಕ? ಆಹಾರ ಪಚನವಾಗುವ ತನಕ 1 ತಾಸು 2 ತಾಸು ಅಷ್ಟೇ. ಆಮೇಲೆ ಗೊತ್ತಾಗ್ತದೆ ಮುನಿ ಮಹಾರಾಜರಿಗೆ, ಅವ್ರ ಮಹಾರಾಜರಿಗೆ ಆಮೇಲೆ ಗೊತ್ತಾಯಿತು, ಆಹಾರ ಪಚನವಾದ ಮೇಲೆ ಅದರ ಪ್ರಭಾವ ಏನು ಬೀರಂಗಿಲ್ಲ, ಸ್ವಲ್ಪ ಟೈಮ್ ಅಷ್ಟೇ ಅದರ ಪ್ರಭಾವ ಬೀರ್ತದೆ. ಆಮೇಲೆ ಇವು ತಪಸ್ಸಿನ ಪ್ರಭಾವದಿಂದ ಅವೆಲ್ಲವನ್ನೂ ಸಹ ನಷ್ಟವಾಗಿ ಹೋಗ್ತದೆ, ಅದರ ಪ್ರಭಾವ ಕಡಿಮೆ ಆಗ್ತದೆ. ಆವಾಗ ಮುನಿಗಳು ನೋಡ್ತಾರೆ ಕಮಂಡಲಲ್ಲಿ ರತ್ನ ಇರ್ತೈತಿ. ಆಹಾರ ಕೊಟ್ಟವರು ಆಮೇಲೆ ಹುಡುಕ್ತಾ ಬರ್ತಾರೆ. ಪತ್ನಿ ಆಹಾರ ಕೊಟ್ಟಿದ್ದು, ಪತಿ ಮನೆಗೆ ಬಂದ ಮೇಲೆ ರತ್ನ ಕಳೆದು ಹೋಗಿದೆ ಅಂತ ಹುಡುಕ್ತಾ ಬರ್ತಾರೆ. ಅವ್ರು ಮಹಾರಾಜರ ಹತ್ರ ಬಂದಾಗ ಕಮಂಡಲಲ್ಲಿ ಇರೋದನ್ನು ತೋರಿಸಿ ಹೇಳ್ತಾರೆ. ಆವಾಗ ಆತನು ಕಳ್ಳತನ ಮಾಡ್ತಾ ಇದ್ದಾನೆ ಎಂದು ಗೊತ್ತಾಗ್ತದೆ. ಮುನಿ ಮಹಾರಾಜರು ಪ್ರಾಯಶ್ಚಿತ್ತ ತಗೊತಾರೆ, ಇದಕ್ಕೆ ಪ್ರಭಾವ ಬೀರ್ತದೆ ಇದರಿಂದ. ಆಯ್ತಲ್ಲ, ಸಮಯ ಆಯಿತು. ಹಾಂ, ಏನು? ನಾಳೆ ಇವತ್ತು ನೋಡ್ರಿ, ಇವತ್ತೊಂದು ದಿವಸ ಪುರುಷರು ಹೆಚ್ಚಿಗೆ ಸಂಖ್ಯೆಯಿಂದ ಬಂದಿದ್ದರು. ಮಹಿಳೆಯವರು ನೀವು ಬಹಳ ಪುರುಷಾರ್ಥವನ್ನು ಮಾಡಿದ್ರಿ. ಎಲ್ಲರನ್ನೂ ಸಹ ಅಭಿಷೇಕಕ್ಕೆ ಕರೆದುಕೊಂಡು ಬಂದಿದ್ರಿ. ಕೆಲವರು ಅವರಾಗಿ ಬಂದಿದ್ದಾರೆ, ಕೆಲವರು ನೀವು ಒತ್ತಾಯ ಮಾಡಿ ಕರ್ಕೊಂಡು ಬಂದು ಅಭಿಷೇಕ ಮಾಡಿಸಿದ್ರಿ. ನಿಮಗೂ ಚಟ್ಟ ಹಿಸ್ಸ ಪುಣ್ಯ ಪ್ರಾಪ್ತವಾಗ್ತದೆ. ಇವತ್ತೇ ಚಪ್ಪಾಳಿಯರು ಹೊಡೆಯಿರಿ ಎಲ್ಲ ಯುವಕರಿಗೆ, ಪುರುಷರಿಗಾಗಿ, ಶ್ರಾವಕರಿಗಾಗಿ. ಇವತ್ತು ಭಾಳ ಸಂಖ್ಯೆಯ ಶ್ರಾವಕರಿದ್ದರು ಅಭಿಷೇಕಕ್ಕೆ. ಸಿದ್ಧಚಕ್ರ ವಿಧಾನ ಶುರುವಾದ ಮೇಲೇ ಇವತ್ತೇ ಜಾಸ್ತಿ ಜನ ಇದ್ದರು. ಭಾನುವಾರ ದಿನ ಇರಲಿಲ್ಲ, ಆಯ್ತಷ್ಟು. ಹೆಚ್ಚಲ್ಲಿ ಭಾನುವಾರದಾಗ ಇರಬೇಕಾಯಿತು ಜಾಸ್ತಿ, ಆದರೆ ಆ ದಿವಸನೂ ಜನ ಕಡಿಮೆ ಇದ್ದರು. ಬೆಳಿಗ್ಗೆನೇ ಹೇಳಬೇಕು ನೋಡಿದ್ವಿ ನಾವು. ನಮ್ಗೆ ಗಂಧೋದಕ್ಕೆ ಹಾಕುವಾಗ ಎಲ್ಲ ಗೊತ್ತಾಗ್ತದೆ, ಎಷ್ಟು ಜನ ಇದ್ದರು, ಯಾರು ಬಂದರು, ಯಾರು ಬರಲಿಲ್ಲ, ಎಲ್ಲ ಗೊತ್ತಾಗ್ತದೆ. ಇನ್ನು ನಾಳೆ ಮತ್ತು ನಾಡಿದ್ದು 2 ದಿವಸ ಇದೆ. ಎಲ್ಲರೂ ಸಹ ಸಿದ್ಧಚಕ್ರ ವಿಧಾನದಲ್ಲಿ ಅಭಿಷೇಕವನ್ನು ಮಾಡಿರಿ ಬಂಧುಗಳೇ. ಇಂಥ ಒಂದು ಅವಕಾಶ ಪ್ರಾಪ್ತವಾಗಿದೆ. ಮತ್ತು ಸಿದ್ಧಚಕ್ರ ವಿಧಾನದಲ್ಲಿ ಗಂಧೋದಕವನ್ನು ಅದು ಸಹ ಮುನಿಗಳ ಕೈಯಿಂದ ನಿಮಗೆ ಸಿಗ್ತಾ ಇದೆ ಅಂದರೆ ಅದು ನಿಮ್ಮ ಭಾಗ್ಯ ಇದೆ. ಹಾಗೆಯೇ ಇಂಥ ಅವಕಾಶಗಳನ್ನು ಮತ್ತೆ ಸಿಗಂಗಿಲ್ಲ. ಅದಕ್ಕೆ ಎಲ್ಲರೂ ಸಹ ಅಭಿಷೇಕ ಮಾಡಿರಿ. ಮಡಿಯನ್ನು ಬಹಳ ಶುದ್ಧತೆ ಕಾಪಾಡಿಕೊಳ್ಳ್ರಿ. ನೀವು ಎಷ್ಟು ಶುದ್ಧತೆಯಿಂದ ಬಂದು ಅಭಿಷೇಕ ಮಾಡ್ತೀರಿ, ಪೂಜೆ ಮಾಡೋರು ಎಲ್ಲರಿಗೂ ಸಹ ಶುದ್ಧತೆ ಆಗ್ತದೆ. ನಿಮ್ಮಲ್ಲೂ ಸಹ ವಿಶುದ್ಧಿ ಜಾಸ್ತಿ ಆಗ್ತದೆ. ನಿಮಗೆಲ್ಲ ಪ್ರಕಾರದ ರೋಗಗಳು
ಎಲ್ಲ ಪ್ರಕಾರದ ಬಾಧೆಗಳು ಅಸುವ ಕರ್ಮದ ನಿರ್ಜರೆಯಾಗ್ತದೆ. ನಿಮ್ಮ ವ್ಯಾವಹಾರಿಕವಾದ ಕ್ಷೇತ್ರದಲ್ಲಾಗಲಿ, ಶಾರೀರಿಕದಲ್ಲಿ ರೋಗಗಳಾಗಲಿ, ಅಥವಾ ಮಾನಸಿಕವಾದಂಥ ಏನಾದರೂ ಅಶಾಂತಿ ಇದ್ದರೆ, ಇನ್ನು ಸಾಮಾಜಿಕವಾಗಿ ಎಲ್ಲ ಕಡೆಯಲ್ಲೂ ಸಹ ನಿಮಗೆ ಸಿದ್ಧಚಕ್ರ ವಿಧಾನದಲ್ಲಿ ಅಭಿಷೇಕ ಮಾಡಿ, ಗಂಧೋದಕ ಸಾಮಾನ್ಯ ಇರೋಲ್ಲ. ಜಿನೇಂದ್ರ ಭಗವಂತರಿಗೆ ಅಭಿಷೇಕ ಮಾಡಿರುವಂಥ ಗಂಧೋದಕವನ್ನು ಕೆಳಗೆ ಚೆಲ್ಲಬಾರ್ದು. ಅದನ್ನು ಎಲ್ಲಿ ಹಚ್ಕೋಬೇಕು ನಾವು? ನಮ್ಮ 8 ಅಂಗಗಳಲ್ಲಿ ಅತಿ ಶ್ರೇಷ್ಠವಾಗಿರುವ ಅಂಗ ಅಂದರೆ ಮಸ್ತಕ, ಅಂದರೆ ಹಣೆಗೆ ಹಚ್ಕೋಬೇಕು. ನಾವು ಎಲ್ಲಿ ಹಚ್ಕೋಬೇಕು? ಅದನ್ನು ಹಣೆಗೆ ಹಚ್ಕೊಳ್ಬೇಕು. ಒಂದು ಹನಿನೂ ಸಹ ಕೆಳಗೆ ಬೀಳಬಾರ್ದು. ತೆಗೆದುಕೊಳ್ಳುವಾಗ ಕೈಯನ್ನು ಇಟ್ಕೋಬೇಕು. ಈ ರೀತಿ ಆ ಕೈ ಇಟ್ಕೋಬೇಕು, ಅಥವಾ ಯಾರು ಹಚ್ತಾ ಇದ್ರು ಮುಂದೆ ಕೈ ಇಟ್ಕೋಬೇಕು ಮತ್ತು ಹಣೆಗೆ ಹಚ್ಕೋಬೇಕು. ಅದನ್ನು ಕಣ್ಣಿಗೆಲ್ಲ ಹಚ್ಕೊಳ್ಳಿಕ್ಕೆ ಹೋಗಬಾರ್ದು, ಕುತ್ತಿಗೆಲ್ಲ ಬಡ್ಕೋಬಾರ್ದು, ಹೊಕ್ಕಳಿಗೆಲ್ಲ ಬಡ್ಕೋಬಾರ್ದು, ಮೈ ತುಂಬೆಲ್ಲ ಹಚ್ಕೋಬಾರ್ದು. ನಮ್ಮ ಶ್ರೇಷ್ಠವಾದ ಅಂಗ ಯಾವುದು ಅಂದರೆ ಮಸ್ತಕ, ಹಣೆಗೆ ಹಚ್ಕೋಬೇಕು ಬಹಳ ವಿನಯದಿಂದ, ಭಕ್ತಿಯಿಂದ. ಇದನ್ನು ಈ ರೀತಿಯಾಗಿ ಹಚ್ಕೊಳ್ಳೋದ್ರಿಂದ ನಿಮಗೆ ಯಾವುದು ದೂರವಾಗೋಲ್ಲ, ಎಲ್ಲವೂ ದೂರವಾಗ್ತದೆ. ಜನ್ಮ ಜರ ಮೃತ್ಯುವೇನೇ ದೂರವಾಗ್ತದೆ. ಎಲ್ಲ ಪ್ರಕಾರದ ವಿಷಗಳು, ಶರೀರದ ಎಲ್ಲ ವ್ಯಾಧಿಗಳು, ರೋಗಗಳು, ಎಲ್ಲ ಪ್ರಕಾರದ ರೋಗ, ಚರ್ಮ ರೋಗ ಇರ್ಬೋದು, ಉದರ ರೋಗ ಇರ್ಬೋದು, ನೇತ್ರ ರೋಗ ಇರ್ಬೋದು, ಎಲ್ಲ ಪ್ರಕಾರ ರೋಗಗಳು ಜಿನೇಂದ್ರ ಭಗವಂತನ ಅಭಿಷೇಕದಲ್ಲಿ ಅನಂತ ಶಕ್ತಿ ಇದೆ. ಜಗತ್ತಿನಲ್ಲಿ ಯಾವ ವೈದ್ಯರ, ಯಾವ ಮಂತ್ರ ತಂತ್ರಗಳ ಯಾವ ಶಕ್ತಿಯೂ ಇಷ್ಟು ಕೆಲಸವನ್ನು ಮಾಡೋಲ್ಲ. ಅಷ್ಟು ಅನಂತವಾದ ಶಕ್ತಿ ಇದೆ ಯಾವುದರಲ್ಲಿ? ಜಿನೇಂದ್ರ ಭಗವಂತರಿಗೆ ಅಭಿಷೇಕ ಮಾಡಿರುವಂಥ ಜಿನಗಂಧೋದಕದಲ್ಲಿ. ಆ ಜಿನಗಂಧೋದಕವನ್ನು ನಾವು ತುಳಿಯುವುದರಿಂದ ಅಥವಾ ನೆಲದ ಮೇಲೆ ಹಾಕೋದರಿಂದ, ನೆಲದ ಮೇಲೆ ಹಾಕಿ ಕಾಲನ್ನು ಹಿಡಿಯುವುದರಿಂದ, ಚೆಲ್ಲುವಾಗಲೂ ಸಹ ಅದನ್ನು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಗಿಡ ಮರ ಕಟ್ಟೆಗಳನ್ನು ಮಾಡಿರಬೇಕು. ಮಲಮೂತ್ರಗಳ ವಿಸರ್ಜನೆ ಮಾಡುವಂಥ ಸ್ಥಾನವಾಗಿರಬಾರ್ದು. ಅಲ್ಲಿ ಯಾವುದೇ ರೀತಿಯಾದಂಥ ಕಚಡ ವಸ್ತುಗಳನ್ನು ಎಸೆಯುವಂಥ ಸ್ಥಾನವಾಗಿರಬಾರ್ದು. ಅಂಥ ಒಂದು ಸ್ಥಾನವನ್ನು ನಾವು ಗಂಧೋದಕ ವಿಸರ್ಜನೆ ಮಾಡಲಿಕ್ಕಂತೇಳಿ ಪ್ರತ್ಯೇಕ ಸ್ಥಾನವನ್ನು ಮಾಡಿರಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಬಾಂಡೆ ತೊಳೆದಂಥ ನೀರಾಗಲಿ, ಯಾವುದೇ ವಸ್ತುಗಳನ್ನು ಎಸೆಯಬಾರ್ದು. ಅಲ್ಲಿ ಅಂಥ ಜಾಗದಲ್ಲಿ ಪ್ರತ್ಯೇಕ ಅಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅದನ್ನು, ಮತ್ತು ತುಳಿಬಾರ್ದು. ಒಂದು ವೇಳೆ ಗಂಧೋದಕದ ಮೇಲೆ ಗಂಧೋದಕ ವಿನಯವನ್ನು ಮಾಡಿ ಹಚ್ಚಿಕೊಳ್ಳುವುದರಿಂದ ಕರ್ಮ ನಿರ್ಜರೆ ಆಗ್ತದೆ. ಒಂದು ವೇಳೆ ಅದೇ ಗಂಧೋದಕ ನಾವು ಅವಿನಯವನ್ನು ಮಾಡಿದ್ವಿ, ಕಾಲಿಟ್ಟಿವಿ, ತುಳಿದಿವಿ ಅಂತ ಹೇಳಿದರೆ ಅನಂತ ಪಾಪದ ಕರ್ಮ ಬಂಧವಾಗ್ತದೆ. ಬಹಳ ಪಾಪ. ಅಂದರೆ ನೀವು ಜೀವನ ಪೂರ್ಣ ಮಾಡಿರುವಂಥ ವ್ರತ, ಯಾತ್ರೆ, ಉಪವಾಸ, ದಾನ, ಪೂಜೆ, ವ್ರತ, ನೇಮ ಎಲ್ಲವೂ ಸಹ ಪೂರ್ಣ ನಾಶ ಮಾಡುವಂಥ ಶಕ್ತಿ ಇದೆ ಜಿನಗಂಧೋದಕದಲ್ಲಿ. ನೀವು ಅದಕ್ಕೆ ಅವಿನಯವನ್ನು ಮಾಡಿದರೆ. ಚಕ್ರವರ್ತಿಗಳು ಎಲ್ಲಿ ಹೋದರು? ಚಕ್ರವರ್ತಿ ನೋಡ್ರಿ, 2 ಜನ ಚಕ್ರವರ್ತಿಗಳು ಕೆಳಗೆ ಹೋದರು. ಅವರು ಅವಿನಯವನ್ನು ಮಾಡಿದರಿಂದ ನಮೋಕಾರ ಮಂತ್ರವನ್ನು ನೀರಿನಲ್ಲಿ ಬರೆದು ಕಾಲಿನಲ್ಲಿ ಒರೆಸಿದ್ರು. ಏನು ಮಾಡಿದರು? ಕಾಲಲ್ಲಿ ಒರೆಸಿದ್ರು. ಚಕ್ರವರ್ತಿಗಳಿಗೆ ಎಷ್ಟು ಜನ ರಕ್ಷಕರಿರ್ತಾರೆ ಬಂಧುಗಳೇ? ಚಕ್ರವರ್ತಿಗಳಿಗೆ 14 ರತ್ನ, 9 ನಿಧಿ, ಒಂದೊಂದು ನಿಧಿಯ ಒಂದೊಂದು ರತ್ನದ ರಕ್ಷಣೆ ಮಾಡುವುದಕ್ಕೆ 1,000 ಯಕ್ಷ ದೇವತೆಗಳು ಆಯುಧ ಹಿಡ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಾರೆ. ಒಂದೊಂದು ರತ್ನಕ್ಕೆ 1,000 ದೇವತೆಗಳು ರಕ್ಷಣೆ ಮಾಡ್ತಾ ಇರ್ತಾರೆ. ಅಷ್ಟು ಪುಣ್ಯಶಾಲಿಯಾದಂಥವರು. ಅಂದರೆ ಪೂರ್ವದಲ್ಲಿ ಮುನಿಯಾದವರು ಸ್ವರ್ಗದಲ್ಲಿ ಹೋಗಿ ಜನ್ಮ ಪಡೆದಿದ್ರು.
ಸ್ವರ್ಗದಿಂದ ಬರ್ತಾರೆ ಚಕ್ರವರ್ತಿಗಳು, ನರಕದಿಂದ ಬರೋಲ್ಲ, ಸ್ವರ್ಗದಿಂದ ಬರ್ತಾರೆ ಅವರು. ಜನ್ಮ ಪಡೆದಿದ್ರು, 6 ಖಂಡದ ಅಧಿಪತಿ ಆದರು, 14 ರತ್ನ ಪ್ರಾಪ್ತವಾಯಿತು, 9 ನಿಧಿ ಪ್ರಾಪ್ತವಾಯಿತು, ಅಪಾರ ಸಂಪತ್ತು ಪ್ರಾಪ್ತವಾಯಿತು. ಕೊನೆಗೆ ಏನು ಮಾಡಿದರು? ನಮೋಕಾರ ಮಂತ್ರವನ್ನು ಸಮುದ್ರದಲ್ಲಿ ದೋಣಿಯ ಮೇಲೆ, ದೋಣಿಯ ಹಲಗೆಯ ಮೇಲೆ ಕೈ ಬೆಳ್ಳಲ್ಲಿ ತೆಗೆದು ಅಕ್ಷರಗಳನ್ನು ಬರೆದು ಕಾಲಿನಲ್ಲಿ ಒರೆಸಿದರು. ಏನು ಮಾಡಿದ್ರು ಹೇಳ್ರಿ? ಹೋದರು ಎಲ್ಲಿಗೆ? ನರಕಕ್ಕೆ ಹೋದರು. ಅದಕ್ಕಾಗಿಯೇ ವಿನಯವನ್ನು ಮಾಡಬೇಕು, ಭಕ್ತಿಯನ್ನು ಮಾಡಬೇಕು. ಮುಕ್ತಿ ಹತ್ರ ಇದೆ ಬಂಧುಗಳೇ. ಆದರೆ ಅಂಧ ಭಕ್ತಿ, ವಿವೇಕಹೀನವಾದ ಭಕ್ತಿ, ಜ್ಞಾನ ಇಲ್ಲದಿರುವಂಥ ಭಕ್ತಿ, ಅಂಧ ಭಕ್ತಿ ನಿರಾರ್ಥಕ. ಅಂಧ ಭಕ್ತಿ ಏನಿದೆ? ನಿರಾರ್ಥಕವಾದಂಥದ್ದಿದೆ. ಅದಕ್ಕೆ ಭಕ್ತಿಯನ್ನು ಯಾವಾಗಲೂ ಸಹ ವಿವೇಕಪೂರ್ವಕವಾಗಿ ಮಾಡಬೇಕು. ಮುಕ್ತಿ ಹತ್ತಿರವಿದೆ. ಏನು ಹೇಳ್ರಿ? ಭಕ್ತಿ ಯಾರೊಳಗೆ ಕೈ ಇದೆ, ಮುಕ್ತಿ ಅವರ ಕೈಯೊಳಗಿದೆ. ಅಹಿಂಸಾ ಪರಮೋ ಧರ್ಮಕಿ. प्रभु देव तुम्हारे पवित्र मुख से निश्रित जो शीतलवाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक, जब तक सूरज चांद रहे, शीश नवाती कर्म करो माँ, तब तक हम विषयांद रहे. ನಾಳೆ ಎಲ್ಲರೂ ಅಭಿಷೇಕ್ ಬರ್ರಿ. ಎಲ್ಲರೂ ಸಹ ವೈಟ್ ಡ್ರೆಸ್ ಯಾರ ಹತ್ರ ಇದೆ ಎಲ್ಲ ಪುರುಷರು ವೈಟ್ ಡ್ರೆಸ್ ಹಾಕೋಬರ್ರಿ. ಯಾರ ಹತ್ರ ಇಲ್ಲ ಅಂಥವ್ರು ಕೇಸರಿ ಇದ್ರೆ ಕೇಸರಿ ಹಾಕೋಬರ್ರಿ. ಇದ್ದವರೆಲ್ಲ ವೈಟ್ ಹಾಕೋಬರ್ರಿ. ಮಹಿಳೆಯವರೆಲ್ಲರೂ ನಾಳೆ ವೈಟ್ ಹಾಕೋಬರ್ಲಿ, ವೈಟ್ ಡ್ರೆಸ್ ಬರ್ರಿ. ಪ್ರತಿಷ್ಠಾಚಾರ ಹೇಳೋರು ಇದ್ದಾರೆ. ಈಗ ನಾಳೆ ಎಲ್ಲ ಪುರುಷರೆಲ್ಲರೂ ಸಹ ನೋಡ್ರಿ, ಎಲ್ಲರೂ ಕಂಪಲ್ಸರಿ ಅಭಿಷೇಕ್ ಮಾಡಕ್ಕೆ ಬರ್ರಿ. ಇನ್ನು ಕೇವಲ 2 ದಿವಸ ಅಷ್ಟೇ ಐತಿ. ಎಲ್ಲರಿಗೂ ಮಂಗಲ ಆಶೀರ್ವಾದ. ಅಹಿಂಸಾ ಪರಮೋ ಧರ್ಮ ಕಿ. ಸಧರ್ಮ ಬಂಧುಗಳೇ, ಇವತ್ತು ಆರತಿ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಏಕೆಂದರೆ ನಮ್ಮ ಕಾರ್ಯಕರ್ತರುಗಳಿಗೆ ಸನ್ಮಾನ ಇದೆ. ಈಗ ಆರತಿಯ ನಂತರ ಸನ್ಮಾನ ಇದೆ. ದಯಮಾಡಿ ಎಲ್ಲ ಸಹಕರಿಸಬೇಕು. ಊರಿನ ನಾಗರಿಕರುಗಳು ಈಗಾಗಲೇ ಮೆಸೇಜ್ ಹಾಕಿದ್ದೀವಿ, ಫೋನ್ ಮಾಡಿ ಹೇಳಿದ್ದೀವಿ. ದಯಮಾಡಿ ಊರಿನ ಎಲ್ಲ ಮನೆಯ ಸದ್ಧರ್ಮ ಬಂಧುಗಳು ಆದಷ್ಟು ಮುಂಭಾಗದಲ್ಲಿ ಬಂದು ಕುತ್ಕೋಬೇಕು. ಈಗಾಗಲೇ ವೇದಿಕೆಯ ಮೇಲೆ ಅತಿಥಿಗಳಾಗಿ ಮತ್ತು ಇನ್ನಿತರ ಸೇವೆಗಳಲ್ಲಿ ಸನ್ಮಾನ ಸ್ವೀಕರಿಸಿದವ್ರಿಗೆ ಸನ್ಮಾನ ಇರೋಲ್ಲ. ಉಳಿದಂಥವ್ರಿಗೆ ಪ್ರತಿಯೊಂದು ಮನೆಗೂ ಈ ಸನ್ಮಾನ ತಲುಪಬೇಕು. ಸಮಿತಿಯವರೆಲ್ಲರೂ ದಯಮಾಡಿ ಮುಂಭಾಗದಲ್ಲಿ ಬರಬೇಕು.
ದಯಮಾಡಿ ಬೇಗ ಪ್ರಾರಂಭಿಸಿ. ಆರತಿಗಳನ್ನ ಬೇಗ ಹಚ್ಚಬೇಕು. पारसना आज खारी आरती मनी पारसना आज खारी आरती उतारो. अश्वसेन की राजा दुलारे मामा देवी के सुख प्राण प्यारे. अश्वसेन से राजा दुलारे मामा देवी के सुख प्राण प्यारे. ये सब के सरताज आज के सरताज आज खारी आरती उतार. चितामणि पारसना आज खारी आरती उतारू. हम सब तेरी शरणों में आए, पार्श्वनाथ हमें पार लगाए. ये सब के सरताज आज खारी आरती उतारू. ये सब के सरताज आज खारी आरती उतारू. चितामणि पारसना आज खारी आरती उतारू. पंकिड़ा हो पंकिड़ा पंकिड़ा हो पंकिड़ा. पंकिड़ा तो उड़ के जाना हावेरी नगर में. पंकिड़ा तो उड़ के जाना हावेरी नगर में. बड़े बाबा से कहना तेरे भक्त आ रहे. बड़े बाबा से कहना तेरे भक्त आ रहे. पंकिड़ा हो पंकिड़ा पंकिड़ा हो पंकिड़ा. ಅದು ಭಗವಂತ ಭಕ್ತಿಯ ಮಾಡಬೇಕು, ಅದು ಭಗವಂತಗ ಮುಟ್ಟಬೇಕು. ಭಕ್ತಿಯ ಮಾಡಬೇಕು, ಅದು ಭಗವಂತಗ ಮುಟ್ಟಬೇಕು. ಭಕ್ತಿಯಲ್ಲಿ ಲೀನರಾಗಿ ಆ ಭಗವಂತನ ನೆನೆಯುವ ಈ ಕ್ಷಣ. ಭಕ್ತಿಯ ಮಾಡಬೇಕು, ಅದು ಭಗವಂತಗ ಮುಟ್ಟಬೇಕು. ಜಯ ಹೋ
रंग मारे रंग मारे प्रभु थारा ही रंग रंग गयो रे रंग मारे प्रभु थारा ही रंग गयो रे आया मंगल दिन मंगल अवसर भक्ति माँ थारी हो नाच रहो रे भक्ति माँ थारी हो नाच रहो रे प्रभु थारा ही रंग गयो रे रंग रे प्रभु थारा ही रंग गयो रे ಪಟ ಇದು ಭಕ್ತಿ ಪಟ ಹಾ ಪಟ ಇದು ಭಕ್ತಿ ಪಟ ಪೂಜೆ ಮಾಡೋಣ ಬಾ ಆರತಿ ಬೆಳಗೋಣ ಬಾ ಪೂಜೆ ಮಾಡೋಣ ಬಾ ಆರತಿ ಬೆಳಗೋಣ ಬಾ ಭಕ್ತಿಯಿಂದ ನಲಿಯೋಣ ಬಾರೋ ಹೆಂಗರ್ಸೋದು ಪಟ ಇದು ಭಕ್ತಿ ಪಟ ಹಾ ಪಟ ಇದು ಭಕ್ತಿ ಪಟ ಹಾ ಚಿಂತಾ ಚಿತಾ ಚಿತಾ ಚಿಂತಾ 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 ಆರತಿ ಮಾಡೋಣ ಬನ್ನಿ ಭಕ್ತಿಯ ಮಾಡೋಣ ಬನ್ನಿ ಆರತಿ ಬೆಳಗೋಣ ಬನ್ನಿ ಮುಕ್ತಿಯ ಬೇಡೋಣ ಬನ್ನಿ ಚಿಂತಾ ಚಿತಾ ಚಿತಾ ಚಿಂತಾ ಚಿತಾ ಚಿಂತಾ ಆಡೋಣ ಭಾರತಮ್ಮ ಆಡೋಣ ಭಾರತಮ್ಮ ಆಡೋಣ ಬಾ ಕೋಲಾಟ ಆಡಿ ನಾವು ವಿದಿತ್ ಸಾಗರ್ ಗುರುದೇವ ನಮ್ಮ ನಿಮ್ಮ ಗುರುದೇವ ವಿದಿತ್ ಸಾಗರ್ ಗುರುದೇವ ದೇವ ಗುರುದೇವ ವಿದಿತ್ ಸಾಗರ್ ಗುರುದೇವ ಸರ್ವವು ತ್ಯಜಿಸಿದ ಗುರುದೇವ ವಿದಿತ್ ಸಾಗರ್ ಗುರುದೇವ ನಾನು ನನ್ನದನ್ನು ತೊರೆದವ ವಿದಿತ್ ಸಾಗರ ಗುರುದೇವ ಅಷ್ಟ ಕರ್ಮ ಕಳೆಯುವ ವಿದಿತ್ ಸಾಗರ ಗುರುದೇವ ಚಿನ್ನರ ಆಚರಣೆ ಮಾಡುವ ವಿದಿತ್ ಸಾಗರ ಗುರುದೇವ 1 2 3 4 ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ ಎರಡು ಕೈಯನ್ನು ಮೇಲೆ ಮಾಡಿ ಬಾರಿಸಬೇಕು ಚಪ್ಪಾಳೆ ವಿದಿತ್ ಸಾಗರ ಮಹಾರಾಜರ ಭಕ್ತಿ ನಾವು ಮಾಡೋಣ ಮುಕ್ತಿ ನಾವು ಬೇಡೋಣ ಭಕ್ತಿ ನಾವು ಮಾಡೋಣ ಮುಕ್ತಿ ನಾವು ಬೇಡೋಣ ಯಾರಿಗೆಲ್ಲ ವಿದಿತ್ ಸಾಗರ್ ಮಹಾರಾಜರ ಮೇಲೆ ಭಕ್ತಿ ಐತಿ ಅವರೆಲ್ಲರೂ ಎರಡು ಕೈ ಮೇಲೆ ಮಾಡ್ತಾರೆ ಹಾ ಎರಡು ಕೈ ಮೇಲೆ ಮಾಡ್ರಿ ಚಪ್ಪಾಳೆ ಬಾರಿಸಬೇಕು ಚಪ್ಪಾಳೆ ದೇವ ಗುರುದೇವ ವಿದಿತ್ ಸಾಗರ ಗುರುದೇವ ನಾನು ನನ್ನದನ್ನು ತೊರೆದವ ವಿದಿತ್ ಸಾಗರ ಗುರುದೇವ ಲೋಕ ಸಂಚಾರಕ ಗುರುದೇವ ವಿದಿತ್ ಸಾಗರ ಗುರುದೇವ ಕರ್ಮವ ಕಳೆಯುವ ಸಾಗರ ವಿದಿತ್ ಸಾಗರ ಗುರುದೇವ 1 2 3 4 ದೇವ ಗುರುದೇವ ವಿದಿತ್ ಸಾಗರ ಗುರುದೇವ ದೇವ ಗುರುದೇವ ವಿದಿತ್ ಸಾಗರ ಗುರುದೇವ ಅತ್ತನ ಮುಸುಕು ಕಳಚಿದ ವಿದಿತ್ ಸಾಗರ ಗುರುದೇವ ಮನೆ ಬೆಳಗಿದ ವಿದಿತ್ ಸಾಗರ ಗುರುದೇವ ಧರ್ಮ ಜ್ಯೋತಿ ಹಚ್ಚಿದ ವಿದಿತ್ ಸಾಗರ ಗುರುದೇವ 1 2 3 4 ಜಯ ಹೋ